टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಲ್ಲಿ BS ಯಡಿಯೂರಪ್ಪನವರು ಹಾಗೆ BY ವಿಜಯೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಬಣದ ಸಿಟ್ಟು ಏನು ನಾವು ದೆಹಲಿಯಲ್ಲಿ ಗಮನಿಸ್ತಾ ಇದ್ದೀವಿ, ಅದು ವಕ್ರಹಾರದ ರೂಪದಲ್ಲಿ ಮುಂದುವರಿತಾ ಇದೆ. ಲಿಂಗಾಯತ ನಾಯಕರು ಯಡಿಯೂರಪ್ಪ ಪರವಾಗಿಲ್ಲ, ಅಧ್ಯಾಯ ಮುಗಿದೋಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅವ್ರ ಬಗ್ಗೆ ಒಂದು ಗೌರವ ಇತ್ತು, ಆ ಗೌರವ ಈಗಿಲ್ಲ. ಅವ್ರ ಮಗ ಅಂತೂ ಅಪ್ಪನನ್ನು ಜೈಲಿಗೆ ಕಳಿಸಿದ್ದ, ಅವ್ರನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಸೊ ಇಲ್ಲಿ ಲಿಂಗಾಯತರ ನಾಯಕ ಅನ್ನುವಂತ ರೀತಿಯಾಗಿ ಏನು ಯಡಿಯೂರಪ್ಪನವರನ್ನ ಬಿಂಬಿಸುವಂತ ಪ್ರಯತ್ನ ಆಗ್ತಾ ಇದೆ, ಅದಲ್ಲ, ಅವರಿಲ್ಲ ಈಗ ಲಿಂಗಾಯತರ ಮನಸ್ಸಲ್ಲಿ ಅನ್ನೋ ರೀತಿಯಾಗಿ ಯತ್ನಾಳ್ ಟೀಕೆ ಮಾಡ್ತಾ ಇದ್ದಾರೆ. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನಿದ್ದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ, ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವರ ಮಗ ಅಂತರೂ ಪೂರ್ತಿ ಅವರ ಅಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನಿದ್ದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ, ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ದೆಹಲಿಯಲ್ಲಿ ನೀವು ನೋಡ್ತಾ ಇರುವಂಥ ನೇರ ಪ್ರಸಾದ ದೃಶ್ಯಾವಳಿಗಳು. ದೆಹಲಿಯಲ್ಲಿ ಏನಾಗ್ತಾ ಇದೆ, BJPಯ ಒಂದು ಬಣ ಯಾವ ರೀತಿಯಾಗಿ ಅಲ್ಲಿ ಆಕ್ಟಿವಿಟೀಸ್ನಲ್ಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ರಮೇಶ್ ಜಾರಕಿಹೊಳಿ ಹಾಗೆ ಯತ್ನಾಳ್ ಅವರು ಏನೋ ಭಾಳ ಕಾನ್ಫಿಡೆನ್ಷಿಯಲ್ ಮಾತುಕತೆಯಲ್ಲಿ ಇದ್ದಂಗಿತ್ತು, ಭಾಳ ಚರ್ಚೆ ನಡೀತಾ ಇದೆ.